ಪಾಪ ಜೀವನದಲ್ಲಿ ಡ್ಯಾನ್ಸೇ ಮಾಡಿಲ್ಲ ಅಂತವರೆಲ್ಲ ಡ್ಯಾನ್ಸ್ ಮಾಡಿಸ್ತಾರೆ. ಹಾಗಾಗಿ ಈ ವರದಿ ಬರುವಂತೂ ನಾನು ಯಾವುದೇ ಒಂದು ಹೇಳಿಕೆಯನ್ನ ಕೊಡೋದಿಲ್ಲ, ಪರವಾಗಿ ಕೊಡಲ್ಲ, ವಿರೋಧವಾಗಿ ಕೂಡ ಕೊಡಲ್ಲ. ಕುಮಾರಸ್ವಾಮಿ ಅವರ ಡಿನೋಟಿಫಿಕೇಶನ್ ಪ್ರಕಾರ ಹೊರಗೆ ತಂದಿದ್ದಾರೆ. ರಾಜಕೀಯ ಅನ್ಸಲ್ವಾ? ನಿಮ್ಗೆ ಅನ್ಸಲ್ವಾ? ಕೃಷ್ಣ ಮಾಡಿ ಮಹಾತ್ಮ ಗಾಂಧಿ ಆದ್ಮೇಲೆ ಅವರೇ ಅಂತ ತಿಳ್ಕೊಂಡಿದ್ದಾರೆ, ಗೊತ್ತಾಗ್ತದೆ ಹಿಂದೆನೆ ನೋಡೋಣ. ಅವರು ಹೇಳಿದ್ದಾರೆ ಕುಮಾರಣ್ಣ, ಯಾವ್ಯಾವ ಇಲಾಖೆಯಲ್ಲಿ ಏನೇನ್ ಆಗ್ತಾ ಇದೆ ಅಂತ ನಾನು ತೆಗಿತೀನಿ. ಹಾಗಾಗಿ 15 ವರ್ಷದ ಹಳೆ ಕೇಸನ್ನ ನೀವು ತೆಗಿತಾ ಇದ್ದೀರಿ ಅಂದ್ರೆ ಅದು ನಿಮ್ಗೆ ದೇಶದ ರಾಜಕಾರಣ ಅಂತ ಅನ್ಸಲ್ವಾ? ಟಿಟ್ ಫಾರ್ ಟ್ಯಾಟ್ ಅನ್ಸಲ್ವಾ? ಇದು ಒಂದು ಸಂಪ್ರದಾಯ, ಹೊಸ ಸಂಪ್ರದಾಯನ ಈ ಕಾಂಗ್ರೆಸ್ ಸರ್ಕಾರ ಹೇಳ್ಕೊಡ್ತಾ ಇದೆ. ಅದನ್ನೇ ಹೇಳಿದ್ದೀನಿ ನಾನು ಮೈಸೂರು ಸರ್ಕಾರ ಇವ್ರು ಪರ್ಮನೆಂಟ್ ಆಗಿ ಇವರೇ ಇರಲ್ಲ, ಮತ್ತೆ ನಾವೇ ಬರ್ತೀವಿ. ನಮ್ಗೆ ಏನ್ ಹೇಳ್ಕೊಟ್ಟಿದಾರೋ ಅದು ನಾವು ಕೂಡ ಅವ್ರಿಗೆ ಪಾಠ ಹೇಳ್ಕೊಡ್ಬೇಕಾಗ್ತದೆ. ಆ ಪಾಠ ಇನ್ನೂ ಚೆನ್ನಾಗಿ ಹೇಳ್ಕೊಡುವಂತ ಶಕ್ತಿ ನಮ್ಗೆ. ಸರ್, ತಾವು ಯಾವಾಗ ಬರೋ ಆಲೋಚನೆ ಇದೆ? ತಾವು ರಾಜ್ಯ ಸರ್ಕಾರ ಯಾವಾಗ ಬರೋ ಆಲೋಚನೆ? ಯಾವಾಗ ಚುನಾವಣೆ ಆದ್ರೂ ಕಾಯ್ತಾವ್ರೆ ಜನ. ನಾಳೆ ಚುನಾವಣೆ ಆದ್ರೂ 150ಕ್ಕೂ ಹೆಚ್ಚು ಸ್ಥಾನಗಳು ನಮ್ಮ ಪಕ್ಷ, ನಮ್ಮ ಮೈತ್ರಿ ಪಕ್ಷ ಬೇಕು. ಸರ್, ಇವತ್ತು ಕೇಂದ್ರ ರೇಷ್ಮೆ ಮಂಡಳಿ ನಿರ್ದೇಶಕರಾಗಿದ್ರು. ಈ ಭಾಗದ ರೈತರಿಗೆ ಅದು ನಮ್ಮ ಪಾರ್ಲಿಮೆಂಟ್ ಇಂದ ಕೆಲವು ಸದಸ್ಯರುಗಳನ್ನ 2-3 ಸದಸ್ಯರನ್ನ ನೇಮಕ ಮಾಡ್ತಾರೆ. 2-3 ಸದಸ್ಯರುಗಳನ್ನ ನೇಮಕ ಮಾಡ್ತಾರೆ. ಹಾಗಾಗಿ ನಾನು ಈ ಭಾಗದಲ್ಲಿ ಹೆಚ್ಚು ರೇಷ್ಮೆಯನ್ನ ಬೆಳೆಯುವಂತ ರೈತರುಗಳು ಅವ್ರ ಪರವಾಗಿ ಧ್ವನಿಯನ್ನ ಮಂಡಳಿಯಲ್ಲಿ ಎತ್ತಬೇಕು ಅಂತ ನನ್ನನ್ನು ಮಾಡಿದ್ದಾರೆ. ಖಂಡಿತವಾಗಿಯೂ ಕೂಡ ನಮ್ಮ ಭಾಗದ ರೈತರಿಗೆ, ನಾನು ಮಂತ್ರಿ ಇದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವನಿದ್ದಾರೆ, ಶಿಡ್ಲಘಟ್ಟದಲ್ಲಿ ಹೈಟೆಕ್ ಮಾರುಕಟ್ಟೆ, ಸಿಲ್ಕ್ ಮಾರುಕಟ್ಟೆಯನ್ನ, ರೇಷ್ಮೆ ಮಾರುಕಟ್ಟೆಯನ್ನ ಮಾಡ್ಲಿಕ್ಕೆ ನಾವೆಲ್ಲ ಕೂಡ ಅನುದಾನ ಕೊಟ್ಟಿದ್ದೇವೆ. ಅದು ಇವಾಗ ಕಾರ್ಯಾರಂಭ ಆಗಿದೆ. ಅವ್ರ ಯಾವುದೇ ರೀತಿಯ ಸಮಸ್ಯೆ ಇರಲಿ, ಅವರ ಧ್ವನಿಯಾಗಿ ಕೇಂದ್ರ ಸರ್ಕಾರದಲ್ಲಿ ಏನೇ ಕೆಲಸ ಆಗಬೇಕು, ರೇಷ್ಮೆ ರೈತರಿಗೆ ರಸ್ತೆ ಅಗಲೀಕರಣ ಆಗ್ತಿದೆ.